ಹೈಕೋರ್ಟ್ ಕಟಕಟಿಯಲ್ಲಿ ಬಿಗ್ ಬಾಸ್ನ ಭವಿಷ್ಯ ಏನಾಗುತ್ತೆ ಅಂತ ಯೂಶಲಿ ಕಂಟೆಸ್ಟೆಂಟ್ಸ್ಗೆ ಡವಡವ ಅಂತ ಹೇಳ್ತಿದ್ದವ್ರು ಇವರು. ಈಗ ಇವ್ರಿಗೆ ಆಯೋಜಕರಿಗೇನೆ ಡವಡವ ಸೃಷ್ಟಿಯಾಗಿರುವಂತಹ ಸಂದರ್ಭ. ರಿಟ್ ಅರ್ಜಿಯಲ್ಲಿ ಜಾಲಿವುಡ್ ಹಲವು ಆರೋಪಗಳನ್ನು ಮಾಡಿದೆ. ತಮ್ಮ ಅಹವಾಲು ಆಲಿಸದೆ ತರಾತುರಿಯಲ್ಲಿ ಆದೇಶ ಕೊಟ್ಟರು, ಕ್ಲೋಸ್ ಮಾಡುವಂಥ ಆದೇಶ ಕೊಟ್ಟರು. ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವ ಉದ್ದೇಶ ಇದರಲ್ಲಿದೆ. ರಿಟ್ ಅರ್ಜಿಯಲ್ಲಿ ಜಾಲಿವುಡ್ ಸ್ಟುಡಿಯೋ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಅಂದರೆ ಕೆಲ ಪಾಯಿಂಟ್ಸನ್ನು ಹಾಕ್ಕೊಂಡು ಈ ನೋಟಿಸ್ ಸರ್ವ್ ಮಾಡಬೇಕಾದ್ರೆ ಅವರು ಪ್ರೊಸೀಜರನ್ನು ಫಾಲೋ ಮಾಡಿಲ್ಲ ಕರೆಕ್ಟಾಗಿ, ನಮಗೆ ಸಮಯಾವಕಾಶವನ್ನೇ ಕೊಟ್ಟಿಲ್ಲ, ಈ ಕಾರಣಗಳಿಗೋಸ್ಕರ ಸ್ಟೇ ಕೊಡಬೇಕು ನೀವು ಅಂತ ಕೇಳಿದ್ದಾರೆ. ಕೋರ್ಟ್ ಇದನ್ನು ಆಲಿಸುತ್ತಾ ಮಾನ್ಯ ಮಾಡುತ್ತಾ ಅನ್ನೋದು ಕೋರ್ಟ್ ವಿವೇಚನೆಗೆ ಬಿಟ್ಟಿರುತ್ತೆ. ಬಟ್ ಹಲವು ಸಂದರ್ಭದಲ್ಲಿ ಪ್ರೊಸೀಜರ್ ಲ್ಯಾಬ್ಸ್ ನೋಟಿಸ್ ಸರ್ವ್ ಮಾಡಬೇಕಾದ್ರೆ ಆದಾಗ ಸ್ಟೇ ಕೊಟ್ಟಿದ್ದಿದೆ. ಸೊ ಇಲ್ಲೂ ಕೂಡ ಅವರ ವಕೀಲರು ಈ ಅಂಶಗಳನ್ನು ಉಲ್ಲೇಖ ಮಾಡಿರೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಆಮೇಲೆ ಮೇಲ್ನೋಟಕ್ಕೆ ಇದು ಕಸ ವಿಲೇವಾರಿ ಅಥವಾ ಶಬ್ದ ಜಾಸ್ತಿ ಬಂತು ಅನ್ನೋದಿದ್ರೂ ಕೂಡ ಒಳಗೊಳಗೆ ಇನ್ನೂ ಬಹಳ ದೊಡ್ಡ ವಿಚಾರಗಳು ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಕೋರ್ಟ್ ಇದೆಲ್ಲವನ್ನ ಹೇಗೆ ನೋಡುತ್ತೆ ಅನ್ನೋದು ನೋಡಬೇಕು.